ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಶ್ರೀ ವಿನಾಯಕ ಜ್ಯುವೆಲರೀಸ್ ಮತ್ತು ಸಿಲ್ಕ್ ಸಾರೀಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆದರದ ಸ್ವಾಗತ, ಸುಸ್ವಾಗತ. ಸತ್ಯ ಎಂದಿಗೂ ಸಾಯೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಸತ್ಯವನ್ನ ನುಡಿದ ಉಳಿಗಾಲವೇ ಇಲ್ವಲ್ಲ ಅಂತ ಕೆಲವರು ಕೊಂಕು ಆಡ್ತಾರೆ. ಆದ್ರೆ ಸತ್ಯದ ಹಾದಿಯಲ್ಲಿ ನಡೆದ್ರೆ, ಸನ್ಮಾರ್ಗದೆಡೆಗೆ ನಾವು ಹೋದ್ರೆ ಖಂಡಿತವಾಗ್ಲೂ ನಮ್ಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ಗುರುಜಿ, ಇವತ್ತು ಸೋಮವಾರ ಜೊತೆಗೆ ಕಾರ್ತಿಕ ಸೋಮವಾರ ಕೂಡ ಹೌದು. ಪ್ರಥಮ ಕಾರ್ತಿಕ ಸೋಮವಾರದಂದು ಯಾವ ವಿಶೇಷ ಮಾಹಿತಿ ನಮ್ಗಾಗಿ ಕಾಯ್ತಿದೆ? ಎಲ್ಲ ವೀಕ್ಷಕ ಬಾಂಧವರಲ್ಲಿ ಪರಿಪೂರ್ಣವಾದ ಸ್ವಾಗತ. ನಿಮ್ಮೆಲ್ಲ ಬ್ರಹ್ಮ ಲೋಕಕ್ಕೆ ಭಾನುವಾರ ನಂತರ ಸೋಮವಾರ ಬಂದಿದ್ದೀವಿ. ನಿದ್ರಾವಸ್ಥೆ ಬಿಟ್ಟು ಎಲ್ಲರೂ ಸೋಂಬೇರಿಗಳು ಸೋಮವಾರ ದಿವಸ ಬಂದಿದ್ದೀರ. ಈ ಸೋಮವಾರ ದಿವಸ ಎಷ್ಟೋ ಜನ ಕೇಳಿದ್ದೀನಿ ರಜಾ ಕೊಡಿ ಅಂತ. ಸರ್ಕಾರದಲ್ಲೂ ಅಷ್ಟೇ, ಇಡೀ ಭಾರತ ದೇಶದಲ್ಲಿ ಸೋಮವಾರ ರಜಾ ಕೊಡಿ, ಭಾನುವಾರ ಕೆಲಸ ಮಾಡಲಿ ಅಂತ. ಅದಕ್ಕೆ ಎಲ್ಲರ ಆರೋಗ್ಯ ಕೆಟ್ಟು ಹೋಗುತ್ತೆ. ಕಲಿಯುಗದ ಅಷ್ಟರಲ್ಲಿ ಏನು ಗತಿ ಆಗುತ್ತೋ ದೇವರೇ ಬಲ್ಲ. ಅದಕ್ಕೆ ನೋಡಿ, ಜಾಪನೀಸು ಇವತ್ತಿನ ದಿವಸ ಸೋಮವಾರ ದಿವಸ ರಜಾ ಅವರಿಗೆ. ಸೋಮವಾರ ಅಲ್ಲದೆ ಅವ್ರಿಗೆ ವಿಶೇಷವಾಗಿರಂಥ ಅಮೆರಿಕಾದಲ್ಲೂ ಕೆಲವು ಭಾಗದಲ್ಲಿ, ಸ್ವಿಟ್ಜರ್ಲ್ಯಾಂಡ್ ಆಗಲಿ, ಅಮೆರಿಕಾದ ನಾರ್ತ್ ಇಂಡಿಯಾ ಬ್ಯಾಗ್ಲೇ ಆಗಲಿ, ಈ ವಿಶೇಷವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಏನು ಮಾಡ್ತಾರೆ, ಸೋಮವಾರ ರಜಾ ಕೊಟ್ಟಿದ್ದಾರೆ. ಆ ರಜಲ್ಲಿ ಸೋಮವಾರ ಚಂದ್ರ ನಿದ್ರೆ ಅವಸ್ಥೆಯಲ್ಲಿದ್ರೇ ಬಹಳ ಸೂಕ್ಷ್ಮ. ಆ ಸೂಕ್ಷ್ಮತೆ ಇರ್ತಕ್ಕಂಥ ತಲೆ ಭಾಗದಲ್ಲಿ ಯಾವತ್ತು ಚಂದ್ರ ಅಡಗಿರ್ತಾನೆ. ಅದಕ್ಕೆ ಜಟಾಮುಕುಟಧಾರ ಚಂದ್ರ ಸ್ವರೂಪ ಅರ್ಧ ಪ್ರದಕ್ಷಿಣಾಕಾರ ನಮಸ್ಕಾರ ಸ್ವರೂಪ ಅಂತೀವಿ. ಅರ್ಧ ಪ್ರದಕ್ಷಿಣಾಕಾರ ನಮಸ್ಕಾರ ಸ್ವರೂಪ ಯಾರಿಗೆ? ಜಟಾಮುಕುಟಧಾರ. ಯಾರೋ ಈಶ್ವರ ತಲೆಯಲ್ಲಿ ಚಂದ್ರನ ಇಟ್ಕೊಂಡಾಗ ಆ ಮನಸ್ಸಿನ ಅವಾಗ ಪರಿವರ್ತನೆ ಆಗ್ತಾ ಇರುತ್ತಂತೆ. ಮೈಂಡ್ ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಮನುಷ್ಯನಿಗೂ ಮನಸ್ಸು ಸರಿ ಜಗತ್ತಲ್ಲಿ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ. ಇಂಥ ಒಂದು ಸೋಮವಾರ ನಿಮ್ಮನ್ನೆಲ್ಲ ಬಂದು MLK ಅನ್ನೋ ಥರ ಎಬ್ಸೋ ಥರ ಆಗೋಗಿದೆ. ನನಗೆ ನಿದ್ರಾವಸ್ಥೆ ಬಂದ್ಬಿಟ್ಟಿದೆ. ಎಂಥ ಕರ್ಮ ಅಂದರೆ, ಜಗತ್ತಲ್ಲಿ ನಿಮ್ಗೆ ಎಬ್ಸಿ ಎಷ್ಟು ಮಟ್ಟಕ್ಕೆ ಸಾಧ್ಯವೋ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶಿವರಾತ್ರಿವರೆಗೂ ಎಬ್ಬಿಸ್ತೀನಿ. ತದನಂತರ ನಿಮ್ಮ ಹಣೆ ಬರ ಮಲ್ಕೊಂಡಿದ್ರು ಚೆನ್ನಾಗಿ ಮಲ್ಕೊಳ್ಳಿದ್ದ ರಗ್ಗಾಗಿ ಓದಿಸ್ಬಿಡ್ತಾನೆ ಆ ಭಗವಂತ. ಆಗ ಎದ್ದವನು ಮತ್ತೆ ಹೇಳ್ತಾನೋ ಇಲ್ವೋ ಗೊತ್ತಿಲ್ಲ, ಎಷ್ಟಲ್ಲಿ ಫೋಟೋಲ್ಲಿ ಇರ್ತಾನೆ. ಜಗದೀಶ್ವರನ ಕೃಪಾಕಟಾಕ್ಷ. ಇಂಥ ಒಂದು ವೈಶಿಷ್ಟ್ಯತೆ ಈ ಪ್ರಕೃತಿಯ ಸ್ವರೂಪ. ಇಂಥ ಒಂದು ಪ್ರಕೃತಿಯ ವಿರೋಧವಾಗಿ ಹೋಗ್ತಿರೋ, ಒಳಗಡೆ ಹೇರ್ತಿರೋ ಇವತ್ತಿನ ಕಾರ್ತಿಕ ಸೋಮವಾರಕ್ಕೆ ಸ್ವಾಗತ, ಸುಸ್ವಾಗತ. ಇಂಥ ಒಂದು ಕಾರ್ತಿಕ ಸೋಮವಾರದಲ್ಲಿ ಪ್ರತಿಯೊಬ್ಬನು ಕಾರ್ತಿಕ ಮಾಸ ಅಂತ ಕರಿತೀವಿ. ಕಾರ್ತಿಕೇಯ ಯಾರವನು? ಸಾಕ್ಷಾತ್ ಪರಮೇಶ್ವರನ ಪುತ್ರನಾಗಿರ್ತಕ್ಕಂಥವನು, ಪರಮೇಶ್ವರನ ಅಂಶದಲ್ಲಿ ಬಂದಿರ್ತಕ್ಕಂಥವನು. 6 ವಿಶೇಷವಾಗಿರ್ತಕ್ಕಂಥ ಅಂಶಗಳು. ಆ 6 ವಿಶೇಷವಾಗಿರ್ತಕ್ಕಂಥ ಅಂಶಗಳಿಗೆ ಏನಂತ ಹೇಳಿದ್ವಿ? ಅರಿಷಡ್ವರ್ಗ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಿಗಳನ್ನು ಷಡ್ವರ್ಗಗಳ ಅಂತ ಕರೆದಾಗ, ನಾವುಗಳಿರ್ತಕ್ಕಂಥ ಈ ವಿಶೇಷದಲ್ಲಿ ಭೂಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಇದನ್ನ ಅಟ್ಟಹಾಸದಿಂದ ಮೆರಿತಾ ಇರ್ತಾನೆ. ಸೃಷ್ಟಿನೇ ನಾವು ಮಾಡಿಬಿಟ್ವಿ, ಸರಿಪಡಿಸೋಕೆ ನೀನೊಬ್ಬನೇ ಕಣೆ ಸೇನಾಧಿಪತಿ, ಮಹಾಸೇನಾಧಿಪತಿ. ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹೆ ತನ್ನೋ ಷಣ್ಮುಖ ಪ್ರಚೋದಯಾತ್. ಷಣ್ಮುಖ ಯಾರೋ? ಸಾಕ್ಷಾತ್ 6 ಮುಖದವನು ಸುಬ್ರಹ್ಮಣ್ಯ. ಈ 6 ಮುಖದವನಿಗೆ ಈಶ್ವರನ ಅಂಶವನ್ನು ತಗೋಬೇಕಾದ ದಿನವೇ ಈ ಕಾರ್ತಿಕ ಸೋಮವಾರ. ಇವತ್ತಿನಿಂದ ಕರೆಕ್ಟಾಗಿ ಎಷ್ಟು ಸೋಮವಾರ ಸಿಗುತ್ತೋ, 4 ಸಿಗ್ಬೋದು, 5 ಸಿಗ್ಬೋದು, ಹೆಚ್ಚೆಚ್ಚು ಅಬ್ಬಬ್ಬ ಅಂದರೆ 6 ಸಿಕ್ಕಿದ್ರೆ ಹೆಚ್ಚು ಅಂತೀವಿ. ಆ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನಿಗೆ ನಾನೇನು ಹೇಳಿದ್ದೀನಿ, ಎಲ್ಲರೂ 6 ಪಡೆಯಪ್ಪ ವೀಡಿಗೆ ಹೋಗ್ತಾರೆ. 6 ಪಡೆಯಪ್ಪ ವೀಡು ಯಾರೋ? ತಿರುಪರಕೊಂಡ್ರಂ, ತಿರುಚೆಂದೂರ್, ಪಳನಿ, ಸ್ವಾಮಿಮಲೈ, ತೀರ್ಥಹಳ್ಳಿ, ಪಳಮುದರ್ ಚೋಲೈ. ಆದರೂ ಸಹ ಪಳನಿಗೆ ಮಾತ್ರ ಕಾವಡಿನ ಎತ್ಕೊಂಡು ಹೋಗ್ತಾರೆ ಕಾರ್ತಿಕ ಮಾಸದಲ್ಲಿ. ಎಲ್ಲರೂ ಶರವಣ ಭವ ಸುಬ್ರಹ್ಮಣ್ಯಂ ಅಂತ ಹೇಳಿ ಆ ಪರಮೇಶ್ವರನ ಕೃಪಾಕಟಾಕ್ಷಕ್ಕೆ ಪಾತ್ರ ಆಗಿರ್ತಕ್ಕಂಥ ಮಗ, ಸೇನಾಧಿಪತಿ ಆಗಿರ್ತಕ್ಕಂಥ 6 ಮುಖದವನು ಷಣ್ಮುಖ. ಪಳನಿ ಬೆಟ್ಟದ ಮೇಲೆ ಇರ್ತಕ್ಕಂಥ ಪಳನಿ ಆಂಡಿ ಸಾಕ್ಷಾತ್ ಗುಂಡನ್ನು ಹೊಡ್ಕೊಂಡು, ಲಕ್ಷ್ಮಣ ಕೋಲನ್ನು ಇಟ್ಕೊಂಡು ದಂಡಾಯುಧ ಪಾಣಿಯಾಗಿ ನಿಂತಿರ್ತಾನೆ ಕೋಪಗೊಂಡು. ನನಗೆ ಆ ಮಾವಿನ ಹಣ್ಣು ಕೊಟ್ಟಿಲ್ವಲ್ಲ ಅನ್ನೋ ಬಾಧೆಯಲ್ಲಿ ಗಣೇಶನಿಂದ ದೂರ, ಕೈಲಾಸದಿಂದ ದೂರ. ತಂದೆ ಮಗನ ಮತ್ತೆ ಕರೆದು ಆ ಒಂದು ಸೃಷ್ಟಿ ನಿಯಮವನ್ನು ಹೇಳ್ತಾನೆ ಓಂಕಾರ ಸ್ವರೂಪದಲ್ಲಿ. ಅದಕ್ಕೆ ಅವನಿಗೆ ತಂದೆಗೆ ಉಪದೇಶ ಮಾಡಿರೋದ್ರಿಂದ ಅವನು ಕುಮಾರ ಗುರುನಾದ ಆದ. ತಂದೆಗೆ ಉಪದೇಶ ಮಾಡೋ ಕುಮಾರ ಗುರುಸ್ವಾಮಿ ನಿಯಮ. ಅದಕ್ಕೆ ಜಗತ್ತಲ್ಲಿ ಅಂಥ ಒಂದು ಜಗದ್ಗುರು ಇನ್ಯಾರೂ ಇಲ್ಲ, ಸಾಕ್ಷಾತ್ ಅವನೇ. ಇದಾದ ಮೇಲೆ ಅವನಲ್ಲಿ ತಿರುಪರಕೊಂಡ್ರಂ ಅಂದರೆ ಏನು ಮಾಡ, ವಳ್ಳಿ ದೇವಸೇನ ಅಂತ ಹೇಳಿದ್ವಲ್ಲ, ಆ ವಿಶೇಷವಾಗಿರ್ತಕ್ಕಂಥ ವಳ್ಳಿಯನ್ನು ಕಟ್ಕೋಬೇಕಾಯ್ತು. ವಳ್ಳಿ ಕಾಡೊಂಡು ಆ ಕಾಡು ಮನುಷ್ಯನ ಕಟ್ಕೊಂಡು ಆ ವಿಶೇಷವಾಗಿ ಜನ್ಮವನ್ನು ತಗೊಂಡಿರ್ತಕ್ಕಂಥ ಇವಳನ್ನ ಕಟ್ಕೊಂಡಾಗ ಆ ಒಂದು ದೇವಸ್ಥಾನದಲ್ಲಿ ದುರ್ಗಾ, ಈಶ್ವರ, ಸಾಕ್ಷಾತ್ ಶ್ರೀಮನ್ನಾರಾಯಣ, ಮಹಾಗಣಪತಿ ಸಮೇತರಾಗಿ ಪರಮೇಶ್ವರನ ಕೃಪಾಕಟಾಕ್ಷ ಆ ವಿಶೇಷವಾಗಿರ್ತಕ್ಕಂಥ ತಿರುಪರಕೊಂಡ್ರಂ. ತಿರುಚೆಂದೂರ್ ಸಮುದ್ರದಲ್ಲಿ ನಿಂತ್ಕೊಂಡು ಸೈನ್ಯನನ್ನೆಲ್ಲ ತಯಾರು ಮಾಡಿ ಆ ಅಸುರಗಳನ್ನು ಸಂಹಾರ
ಮಾಡಿರ್ತಕ್ಕಂಥ ಸಮುದ್ರ ಮಥನ. ಆ ಸಮುದ್ರ ಮಥನ ಜಾಗದಲ್ಲಿ ಅಸುರರನ್ನ ಸಮುದ್ರ ಮಥನ ಮಾಡಿದಾಗೆ ಎಲ್ಲರನ್ನೂ ಅಟ್ಟಾಸನೆ ಮೆರೆದವ್ರನ್ನ ತುಳಿದು ಹಾಕ್ಬಿಟ್ಟ. ಅಲ್ಲಿ ತಾರಕಾಸುರ ವಧ ಮಾಡಿ ಆ ವೇಲನ್ನ ಏನು ಬಿಸಾಕ್ದ ಅದು ಎಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಇವತ್ತಿನ ದಿವಸ ಈ ಪಾತಾಳ ಲೋಕದಲ್ಲಿರ್ತಕ್ಕಂಥ ವಿಶೇಷ. ಕರ್ನಾಟಕದ ಹೆಮ್ಮೆಯ ರಾಜ್ಯ ಸಾಕ್ಷಾತ್ ಅಲ್ಲೇ ಬಂದು ಕುಕ್ಕೆ ಸುಬ್ರಹ್ಮಣ್ಯ. ಕುಕ್ಕೆ ಅಂದರೆ ಹಾವಿನ ಬುಟ್ಟಿ, ಹಾವಿನ ಬುಟ್ಟಿ ಒಳಗೆ ವಾಸುಕಿ, ವಾಸುಕಿ ಮೇಲೆ ನಿಂತಿರೋನೇ ಷಣ್ಮುಗ ಸುಬ್ರಹ್ಮಣ್ಯ. ಕಾಪಾಡೋದನ್ನ ತಾರಕಾಸುರ ನಂತರ ಅಂಥೇಳಿ ಪರಮೇಶ್ವರನ ಆಜ್ಞೆಗೆ ಬಂದ ಸಾಕ್ಷಾತ್ ಸುಬ್ರಹ್ಮಣ್ಯ ಅದೇ ಕ್ಷೇತ್ರಕ್ಕೆ. ತಿರುಚೆಂದೂರ್, ಪಳನಿ, ತದನಂತರ ಫಳಮುದರ್ ಚೋಲೆ, ಹಣ್ಣನ್ನ ಫಲ ಮುದರ್ ಚೋಲೆ ಅಂದ್ರೆ ಏನೋ ಹಣ್ಣು ಯಾವತ್ತೂ ಸುಡುತ್ತಾ ಇಲ್ವಾ ಅಂತ. ಆಗ ಆ ವಿಶೇಷ ಅಜ್ಜಿ ಅವ್ವಯ್ಯಾರಲ್ಲೇ ಹೋಗ್ತಾ ಇರ್ತಾಳೆ. ಹಣ್ಣು ಹೇಗಿದೆ ಮಗು ಅಂತ. ಅಲ್ಲಿರ್ತಕ್ಕಂಥ ಹಣ್ಣನ್ನು ಹೇಗೆ ಕಿತ್ಕೊಂತಾನೆ ಸ್ವಲ್ಪ ಅಗದು ಕೊಡ್ತಾಳೆ. ಹಣ್ಣು ರುಚಿಯಾಗಿದೆಯಾ, ಬಿಸಿಯಾಗಿದೆಯಾ ಅಂತ. ಬಿಸಿಯಾಗಿದೆ ಅಂತಕ್ಕಂಥ ವಿಚಾರ. ಬಿಸಿ ಅಂದರೆ ಏನರ್ಥ, ಇವಳು ಏನೋ ಬಿಸಿಯಾಗಿದೆ ಅಂತ ಹಣ್ಣು. ಆಗ ಆ ಕುಲಂಕುಷವಾಗಿ ಅವನು ಹೇಳ್ತಾನೆ, ಬಿಸಿಯಲ್ಲ, ಅದನ್ನು ಊದ್ತಾ ಇಲ್ಲ, ಅದೇನು ಬಿಸಿ ಬಿಸಿಯಾಗಿದೆಯಾ ಅಂತ. ಅಲ್ಲ, ಧೂಳಿರ್ತಕ್ಕಂಥದ್ದು ಓಡಿಸ್ತಾ ಇದ್ದೀನಿ, ಬಿಸಿಯಾಗಿದೆಯಾ ಅಂತೆಲ್ಲ ಕೇಳ್ತೀಯಲ್ಲ ನೀನು ಕೆಳಗೆ ಬಿದ್ದಿದ್ದ ಹಣ್ಣನ್ನು ಅಂತ ಅಜ್ಜಿ ಆ ಪ್ರಶ್ನೆ ಕೇಳುವಾಗ ಇವನು ಸಾಧಾರಣ ಹುಲ್ಲ, ದೈವ ಸಂಭೂತ ಸಾಕ್ಷಾತ್ ಮುರುಘಾ ಅಂತ ಹೇಳಿ ಆ ಪದಕವನ್ನು ಹಾಡ್ತಾಳೆ. ಆಗ ಫಳಮುದರ್ ಚೋಲೆ ಆಗ್ತಾನೆ. ಆ ಫಲವನ್ನೆಲ್ಲ ನಿನಗೆ ಆಗತ್ತೆ ಅಂತ ಅವರಿಗೆ ಹೇಳ್ತಾನೆ. ಆವತ್ತಿಂದ ಇವತ್ತಿನವರೆಗೂ ನಾಗಫಳ ಅಂತಕ್ಕಂಥ ಆ ನೇರಳೆ ಹಣ್ಣು ನಾವು ಫಸ್ಟ್ ಕ್ಲಾಸ್ ತಿಂತಕ್ಕಂಥ ವಿಶೇಷ. ಏನು ಚೆನ್ನಾಗಿರುತ್ತೆ, ಎಂಥ ಒಂದು ಸಂತೋಷ. ಜೀವನದಲ್ಲಿ ಹಾರ್ಟ್ ಅಟ್ಯಾಕ್ ಕೂಡ ಅಲ್ಲ ಅಂತ ಹೇಳ್ತಾರೆ ನೇರಳೆ ಹಣ್ಣು ತಿಂದರೆ. ಅದಕ್ಕೆ ವಾಲ್ವಲ್ಲಿ ಇವತ್ತು ಹಾರ್ಟಲ್ಲಿ ಹೋಲ್ ಆಗಬೇಕಾದ್ರೆ ನೇರಳೆ ಹಣ್ಣು ತಿಂದರೆ ಹಾರ್ಟ್ ಹೋಲ್ ತಾನಾಗೇ ಕ್ಲೋಸ್ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ. ಯಾವನಿಗಾದ್ರೂ ಗೊತ್ತಾ ಅದು? ಅಯ್ಯೋ ತಿನ್ನಿ ಚೆನ್ನಾಗಿ. ಅದಕ್ಕೆ ವಿಶೇಷ. ಶನಿಯ ಬಣ್ಣದಲ್ಲಿರ್ತಕ್ಕಂಥ ಅವನು ಆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಅಯಾ ಮಾರ್ಥಾಂಡ ಸಂಬೋಧಂ ತಂ ನಮಾಮಿ ಶನೇಶ್ಚರಂ. ಕರ್ಮವನ್ನು ಓಡಿಸ್ತಾನೆ. ಹಾರ್ಟಲ್ಲಿ ಹೋಲ್ ಅಂತ ಯಾಕೆ ಹೇಳಿದೆ? ಹುತ್ತಾನು ಸುಬ್ರಹ್ಮಣ್ಯನಿಗೆ ಎರಡಕ್ಕೂ ಹೋಲಿಸಿದೆ. ಸಾಕ್ಷಾತ್ ಪರಸ್ಪರ ಜಟಾಶಂಕರದಲ್ಲಿ ಅವನು ಹುತ್ತವಾಗಿ ಇಟ್ಕೊಂಡಿರ್ತಕ್ಕಂಥದ್ದಲ್ಲಿ ಮೇಲ್ಭಾಗ ನಾಗಾಭರಣ. ಆ ನಾಗಾಭರಣದಲ್ಲಿ ಮಧ್ಯ ಚಂದ್ರ ಅಂದರೆ ಮಧ್ಯಭಾಗಕ್ಕೆ ಮಾತ್ರ ಯಾಕೋ ಚಂದ್ರ ಅಲ್ಲೇ ಕೂತೆ. ಅರ್ಧ ನಮಸ್ಕಾರ ಪ್ರಿಯ. ಪೂರ್ತಿ ಚಂದ್ರ ಇಟ್ಕೋಬೋದಾಯ್ತು. ಇಲ್ಲ, ಅರ್ಧ ನಮಸ್ಕಾರ ಶಿವನಿಗೆ ಅರ್ಧ ನಮಸ್ಕಾರ ಮಾಡಬೇಕು, ಮಹಾವಿಷ್ಣುವಿಗೆ ಪೂರ್ತಿ ನಮಸ್ಕಾರ ಮಾಡಬೇಕು, ಈ ಅಂಶಕ್ಕೆ ಪರಿಮೂರ್ತ ಅನುಗ್ರಹವನ್ನು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಅಂತ ಈ ವಿಶೇಷವಾಗಿ ಹೇಳಿರ್ತಕ್ಕಂಥ ವಿಚಾರ. ಈ ಮೂರೂ ಶಕ್ತಿಗಳು ಏಕಾಚಿತದಿಂದ ಷಣ್ಮುಗನ ಸೇರಿರ್ತಕ್ಕಂಥ ಕಾರ್ತಿಕ ಮಾಸದಲ್ಲಿ ಆ ಶಕ್ತಿ ಮುಖಾಂತರವಾಗಿ ಬಂದಿರತಕ್ಕಂಥ ಅಶ್ವಿನಿ ದೇವತೆಗಳ ಮುಖಾಂತರವಾಗಿ ಭೂಸ್ಪರ್ಶವಾಗಿ ತದನಂತರ ನಾವುಗಳು ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮ, ಸಿಂಧು, ಕಾವೇರಿ ಬಿಟ್ಬಿಡಿ, ಅಷ್ಟೂ ಜನ ಮಾತ್ರ ಅದನ್ನು ತರ್ತಾರೆ. ಕೊನೆಯದಾಗಿ ಕಾವೇರಿ ಅದನ್ನು ಎತ್ಕೊಂಡು ಹೋಗಿ ಅರ್ಪಿಸ್ತಾಳೆ ಒಂದು ಕಮಲ್ ಹೂನಲ್ಲಿ. ಆ 6 ಮಕ್ಕಳು ಸೇರಿದ ಅಂಬಾ ಶಂಕರಿ ಅಂತ ಕರೆದಾಗ ಅಂಬಾ ಬರ್ತಾಳೆ ಜಗನ್ಮಾತೆ. ಅದಕ್ಕೆ ಅಂಬಾ ಶಂಕರಿ ಇನ್ಯಾರೋ ಅಲ್ಲ, ಸಾಕ್ಷಾತ್ ಪಾರ್ವತಿ. ಅವಳು ಬಂದು ನೋಡ್ತಾಳೆ, ಏನು 6 ಮುಖಗಳೊಂಡವನು ಹೆಂಗೆ ಇಟ್ಕೊಳ್ಳೋದು ನಾನು ಅಂದಾಗ, ಇಷ್ಟೂ ಶಕ್ತಿಗಳು ಒಂದಾಗಲಿ, ಷಣ್ಮುಗ ಪ್ರೇನಂದನಾಗಲಿ ಅಂಥೇಳಿ ಆ ಷಣ್ಮುಗನಿಗೆ ಸ್ಮರಣೆ ಮಾಡ್ಕೊತಾಳೆ. ತಿರುಪರಕೊಂಡ್ರಂ, ತಿರುಚೆಂದೂರ್, ಪಳನಿ, ಸ್ವಾಮಿಮಲೈ, ಫಳಮುದರ್ ಚೋಲೆ, ಅದಾದ ಮೇಲೆ ಕೊನೆಯ ಅನುಗ್ರಹವನ್ನು ಕೊಡ್ತಕ್ಕಂಥ ವಿಚಾರ. ಇಷ್ಟೆಲ್ಲ ದೇವಸ್ಥಾನ ಅನುಗ್ರಹ ಆದಮೇಲೆ ನಾವು ತೀರ್ಥಣಿಯನ್ನು ಬಿಟ್ಟುಬಿಟ್ವಿ. ಆ ತೀರ್ಥಣಿ ಅಂತಕ್ಕಂಥವನು ದೇವಸೇನ ಸಾಕ್ಷಾತ್ ಇಂದ್ರನ ಮಗಳ ಮದುವೆಯಾಗಿ ಐರಾವತನೇ ಗಿಫ್ಟಾಗಿ ಕೊಡ್ತಾನೆ. ಆ ಕಾಲದಲ್ಲೇ ನೋಡಿ ವಿಶೇಷ ಉಪಚಾರ ತಗೊಳ್ಳಿ ಅಂತ ಹೇಳಿ ಕೊಟ್ಟಿರೋದು. ಇವತ್ತು ಆನೆ ನೀವು ನೋಡ್ಬೋದು, ಈ ಕಾರ್ತಿಕ ಮಾಸದಲ್ಲೇ ದರ್ಶನ. ಆ ಆನೆಯನ್ನು ಬಾಗಿಲ್ತಾರೆ, ಬಿಳಿ ಆನೆಯಾಗಿ ಕಾಣುತ್ತೆ. ಅಂದರೆ ರಾತ್ರಿ ಉತ್ಸವ ಮಾಡ್ತಾರೆ. ನೀವು ಹೋಗಿ ಆನೆ ನೋಡಿ, ಇಷ್ಟು ಎತ್ತರ ಇದೆ. ತಿರುತಣಿ ಅಂದರೆ ತಣಿ ಅಂದರೆ ತಣ್ಣಗೆ, ಎ ಸಿ ಹಾಕ್ದಂಗೆ. ಕೆಲವೆಲ್ಲ ಶೆಕೆ ಅಂತಾರೆ, ಆದರೆ ಆ ಶೆಕೆಗೆ ಎ ಸಿಯಿಂದ ಆ ಬೆಟ್ಟದ ಮೇಲೆ ತಿರುತ್ತಣಿ. ಈ ಬೆಟ್ಟದ ಮೇಲೆ ಯಾರೇ ಹೋಗಲಿ, ಎಂಥ ಬಿಸಿಲು ಎಂಥ ಕಾಡಿರಲಿ, ಒಳ್ಳೆ ಕೊಡೈಕನಾಲ್ ಇದ್ದಾಗೆ ಅಪ್ಪ ಏನು ಗಾಳಿ ಬಿಸ್ತದೆ, ಎಷ್ಟು ಚೆನ್ನಾಗಿ ಬಿಸ್ತದೆ ಅನ್ಸತ್ತೆ. ತಿರುತ್ತಣಿ ಅಂದರೆ ಯಾರದೇ ಮನಸ್ಸಲ್ಲಿ ಹಬೆ, ಉಷ್ಣಾಂಶ, ಕ್ರೋಧ ಇರುತ್ತೋ ಅಬ್ಬಾ ತಣ್ಣಗೆ. ಈ ಸುಬ್ರಹ್ಮಣ್ಯನಿಗೆ ಇಲ್ಲಿ ತಣ್ಣಗಾಗಿರೋದ್ರಿಂದ ಆ ಒಂದು ವೈಶಿಷ್ಟ್ಯತೆ, ಈ ಬೆಟ್ಟದ ಮೇಲೆ ಕೂತಿರೋದ್ರಿಂದ ತಿರುತ್ತಣಿ. ಬಸ್ಸಿಂದ ಹತ್ರ ಭಾಳ ಹತ್ರ. ಅಲ್ಲಿ ಹೋಗಿ ಆ ತಿರುತ್ತಣಿಯಲ್ಲಿ ನಾವು ದೇವಸೇನ ಅಂದರೆ ಇಂದ್ರನ ಮಗಳನ್ನ ಮದುವೆ ಆಗಿರ್ತಕ್ಕಂಥ ವಿಶೇಷ. ಆ ದೇವಸೇನ ಮಗಳಾದಾಗ ಆ ಒಂದು ವರೋಪಚಾರವನ್ನು ಕೊಟ್ಟರು. ಯಾರೂ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಯಾವ ಮನುಷ್ಯ ಕಾವಡಿ ನೆತ್ಕೊಂಡು ಈ ಕಾರ್ತಿಕ ಮಾಸದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರ ಪಳನಿಗೆ ಹೋಗ್ತಾನೋ ಅವನಿಗೆ ಮೋಕ್ಷ ಗ್ಯಾರಂಟಿ. ಸತ್ಯ 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 ಅನ್ನೋಕ್ಕೋಸ್ಕರ ಇವತ್ತು ಆ ತಮಿಳುನಾಡಲ್ಲಿ ಆಚರಿಸ್ತಾರೆ ಇಂಥ ಒಂದು ವಿಪರ್ಯಾಸ. ಅದಕ್ಕೆ ಕಾರ್ತಿಕ ಸೋಮವಾರ ಮೊಗಡೇಶ್ವರನ ವಾರ. ಆ ಮೊಗಡೇಶ್ವರ ಭೂಮಿಯಲ್ಲಿ ಬಂದಿದ್ದಾನೆ.